ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇದೇ ಗುರುವಾರ ತಪ್ಪದೆ ನಿಮ್ಮ ಅಡುಗೆ ಮನೆಯಲ್ಲಿ ಮಸಾಲೆ ಡಬ್ಬಿಗಳಲ್ಲಿ ಇದೊಂದನ್ನು ಹಾಕಿ ಇಟ್ಟರೆ ಐಶ್ವರ್ಯ, ಅಂತಸ್ತು, ಪ್ರತಿಯೊಂದು ಕೆಲಸದಲ್ಲೂ ಜಯ ಅನ್ನೋದು ಸಿಗುತ್ತೆ. ನಮ್ಮ ಅಡುಗೆ ಮನೆಯಲ್ಲಿ ನಮ್ಮ ಯಶಸ್ಸಿನ ಗುಟ್ಟು ಅನ್ನೋದಿದೆ ಪ್ರತಿಯೊಬ್ಬರಿಗೂ ಕೂಡ ಸ್ನೇಹಿತರೆ. ಅದಕ್ಕೆ ಮನೆಯೇ ಮೊದಲು ನಮಗೆ ಒಂದು ರೀತಿಯಲ್ಲಿ ಮಂತ್ರಾಲಯ. ಯಾಕಂದರೆ ನಾವು ಎಷ್ಟೇ ಒಂದು ಕೆಲಸ ಅಥವಾ ಬೇರೆ ಬೇರೆ ಕಡೆ ಹೋಗಿ ಬಂದರೂ ಕೂಡ ನಮ್ಮ ಮನೆಯಲ್ಲಿ ಸಿಗುವಷ್ಟು ಸಂತೋಷ ಬೇರೆ ಎಲ್ಲೂ ಸಿಗೋದಿಲ್ಲ. ಮನೆಯಲ್ಲಿ ಸಮಸ್ಯೆಗಳಿದ್ದಾಗ ಮುಖ್ಯವಾಗಿ ಅಡುಗೆ ಮನೆಯಲ್ಲಿ ಈ ಸಣ್ಣ ಪರಿಹಾರಗಳನ್ನು, ಅದಕ್ಕೆ ನಮ್ಮ ಹಿರಿಯರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಯಾವ ಸಮಸ್ಯೆಗೆ ಯಾವ ರೀತಿ ಬಗೆಹರಿಸ್ಕೊಳ್ಬೇಕು ಅನ್ನುವಂಥದ್ದು. ರಹಸ್ಯವಾಗಿ ಮಾಡ್ಕೊಳ್ತಾ ಇದ್ದರು. ಪ್ರತಿಯೊಂದು ಸಮಸ್ಯೆಗೂ ಕೂಡ ಅಡುಗೆ ಮನೆಯಲ್ಲಿ ವಿಶೇಷವಾದಂಥ ಒಂದು ಪರಿಹಾರ ಅನ್ನೋದು ಸಿಗುತ್ತೆ. ಇದನ್ನು ನಂಬಿಕೆ ಇಟ್ಟು ನಾವು ಮಾಡಿಕೊಳ್ಬೇಕು. ಯಾಕಂದರೆ ಹೆಣ್ಮಕ್ಳು ಎಲ್ರಿಗೂ ಕೂಡ ಅಡುಗೆ ಮಾಡಿ ಬಡಿಸುವಂಥ ಜಾಗ ಯಾವುದು ಅಂದರೆ ಅಡುಗೆ ಮನೆ. ಹೆಣ್ಮಕ್ಳು ಸಮಯವನ್ನು ಜಾಸ್ತಿ ಕಳೆಯುವಂಥದ್ದು ಅದೇ ಅಡುಗೆ ಮನೆಯಲ್ಲಿ. ಆ ಅಡುಗೆ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ಶ್ರೀ ಮಹಾಲಕ್ಷ್ಮಿ ಕೂಡ ನೆಲೆಸಿರುವಂಥದ್ದು. ಅದೇ ಜಾಗದಲ್ಲೇ ಆ ಲಕ್ಷ್ಮಿ ಕೂಡ ಇರ್ತಾಳೆ. ಯಾಕಿರ್ತಾಳೆ? ನಾವು ಯಾವಾಗಲೂ ಪಾತ್ರೆಗಳನ್ನು ತೊಳೆಯದೆ ಸೌಂಡ್ ಮಾಡ್ತಾ ನೀಟಾಗಿ ಇಟ್ಕೊಳ್ದೆ ಯಾರಿರ್ತಾರೋ ಆ ಮನೆಯಲ್ಲಿ ಆ ಲಕ್ಷ್ಮಿ ನೀಟಾಗಿ ಎಲ್ಲಿರೋದಿಲ್ವೋ ಆ ಜಾಗದಲ್ಲಿ ನೆಲೆಯೂರು ಬಿಟ್ಟಿರ್ತಾಳೆ. ಅಂತಹ ಜಾಗಕ್ಕೆ ಶ್ರೀ ಮಹಾಲಕ್ಷ್ಮಿ ಬರೋದಿಲ್ಲ. ಮಹಾಲಕ್ಷ್ಮಿ ಸಂಪತ್ತಿಗೆ ಅಧಿದೇವತೆ. ಎಲ್ಲಿ ಆ ತಾಯಿಗೆ ನೀಟಾಗಿರುತ್ತೆ, ನಿಶ್ಶಬ್ದವಾಗಿರುತ್ತೆ, ಗೌರವ ಇರುತ್ತೋ ಆ ಜಾಗದಲ್ಲಿ ಆ ತಾಯಿ ಬಂದು ನೆಲೆಸ್ತಾಳೆ. ಅದಕ್ಕೆ ನಮ್ಮ ಅಡುಗೆ ಮನೆಯಲ್ಲಿ ಇರುವಂಥ ವಸ್ತುಗಳು ವಾಸ್ತುಶಾಸ್ತ್ರದ ಪ್ರಕಾರ ಕೂಡ ವಿಶೇಷತೆಯಿಂದ ಇರುತ್ತೆ. ಇದೇ ಜಾಗದಲ್ಲೇ ಈ ರೀತಿಯ ವಸ್ತುಗಳು ಇರಬೇಕು ಅನ್ನುವಂಥದ್ದು ಕೂಡ ಇರುತ್ತೆ. ಆದರೆ ಈ ದಿನ ನಾವು ತಿಳ್ಕೊಳ್ಳುವಂಥದ್ದು ನಮ್ಮ ಅಡುಗೆ ಮನೆಯಲ್ಲಿ ಈ ಶಕ್ತಿದಾಯಕವಾದ ವಸ್ತುವನ್ನು ನಾವು ಈ ಮಸಾಲೆ ಡಬ್ಬಿಗಳಲ್ಲಿ ಇಡೋದ್ರಿಂದ ಯಥೇಚ್ಛವಾದಂಥ ಧನಲಾಭ ಆಗುತ್ತೆ. ಮನೆಯ ಯಜಮಾನನಿಗೆ ಮುಖ್ಯವಾಗಿ ಆದಾಯದ ಮಾರ್ಗಗಳು ಜಾಸ್ತಿ ಆಗುತ್ತೆ. ಬಿಸ್ನೆಸ್ ಆಗಿರಬಹುದು, ಕೆಲಸಕ್ಕೆ ಆಗಿರಬಹುದು, ಅವ್ರ ಕೈಯಲ್ಲಿ ಹಣ ಅನ್ನುವಂಥದ್ದು ನಿಲ್ಲುತ್ತೆ. ನಾವು ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕೆಲಸವನ್ನು ಮಾಡ್ತಾನೆ ಇರ್ತೀವಿ. ಆದರೆ ಬರುವಂಥ ದುಡ್ಡನ್ನು ಖರ್ಚು ಜಾಸ್ತಿ ಆಯಿತು ಮತ್ತು ಸಾಲ ಮಾಡ್ಕೊಳ್ತಾ ಇದ್ದೀವಿ ಅನ್ನುವಂಥ ಒಂದು ಇದರಲ್ಲೇ ಇದ್ದುಬಿಡ್ತೀವಿ ಸ್ನೇಹಿತರೆ. ಖರ್ಚುಗಳು ಜಾಸ್ತಿ ಆದಾಗ ವಿಧಿ ಇಲ್ಲದೆ ಸಾಲವನ್ನು ನಾವು ಮಾಡಿಕೊಳ್ಳುವಂಥ ಪರಿಸ್ಥಿತಿಗೆ ಬರುತ್ತೆ. ಪ್ರತಿ ಸಾರಿ ಸಾಲ ಮಾಡಿಕೊಂಡಾಗ ಅದಕ್ಕೆ ಬಡ್ಡಿ ರೂಪದಲ್ಲಿ ನಾವು ಕಟ್ತಾ ನೆಮ್ಮದಿಯನ್ನು ಹಾಳು ಮಾಡ್ಕೊಂಡಿರ್ತೀವಿ. ಅಥವಾ ಸಾಲ ಕೊಡೋದಕ್ಕೂ ಕೂಡ ಹಿಂಜರಿಕೆ ಇರುತ್ತೆ ತುಂಬ ಜನಕ್ಕೆ. ಸಮಯಕ್ಕೆ ನಮಗೆ ಸಾಲ ಸಿಗಲಿಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿ ಇರುವಂಥ ಒಡವೆಗಳನ್ನು ನಾವು ಗಿರವಿ ಇಡುವಂಥದ್ದು, ಸಮಸ್ಯೆಗಳನ್ನು ಅದರಿಂದ ಹೊರಗಡೆ ಬರೋದಕ್ಕೆ, ಪಾರಾಗೋದಕ್ಕೆ ಏನೋ ಒಂದು ದಾರಿಯನ್ನು ಹುಡುಕೊಂಡಿರ್ತೀವಿ. ಈ ರೀತಿ ನೆಮ್ಮದಿಯನ್ನು ಪದೇ ಪದೇ ನಾವು ಕಳ್ಕೊಳ್ತಾ ಇರಬೇಕಾದ್ರೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಯಾರಿಗೆ ಬೇಕಾದರೂ ಆದಾಯ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಧನದ ದ್ವಾರಗಳು ತೆರೆದುಕೊಳ್ಳುತ್ತೆ. ಒಂದು ಕಾಗದವನ್ನು ತಗೊಳ್ಳಿ. ಗುರುವಾರ ಸಂಜೆಯ ಮೇಲೆ ನೀವು ಈ ಪರಿಹಾರವನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ. ಕಾಗದದ ಮೇಲೆ ಯಾವುದೇ ರೀತಿಯಾದಂಥ ಗೆರೆಗಳು ಇರಬಾರ್ದು. ಆ ಥರ ನೋಡಿಕೊಂಡು ಮಾಡಿಕೊಳ್ಳಿ. ₹1 ಕಾಯಿನನ್ನು ಮೊದಲು ತೊಳೆದು ತಗೊಳ್ಳಿ. ₹1 ಎನ್ನುವಂಥದ್ದು ಪ್ರಾರಂಭ ಸ್ನೇಹಿತರೆ. ಆ ₹1 ನಾವು ಮಾಡುವಂಥದ್ದು ಲಕ್ಷಾಂತರ, ಕೋಟ್ಯಾಂತರ ಬೇಕಾದರೆ ಗಳಿಸುವಂಥ ಯೋಗ ಕೂಡಿ ಬರುತ್ತೆ. ನಾವು ಮಾಡುವಂಥ ಕೆಲಸದಲ್ಲಿ ಶ್ರದ್ಧೆ, ನಿಷ್ಠೆ ಇದ್ದಾಗ ಯಶಸ್ಸು ಅನ್ನೋದು ತಾನಾಗೆ ಹುಡುಕೊಂಡು ಬರುತ್ತೆ. ₹1 ಅರಿಶಿಣದ ನೀರಲ್ಲಿ
ತೊಳ್ಕೊಂಡು ನೀವು ಇದನ್ನು ತಗೊಳ್ಬೇಕು. ಒರೆಸ್ಬಿಟ್ಟಿದ್ದೆ ಆ ಕಾಗದದ ಮೇಲೆ ಅದನ್ನು ಇಟ್ಟು ಮುಖ್ಯವಾಗಿ ತುಳಸಿ ಎಲೆಗಳನ್ನು ತಗೊಳ್ಬೇಕು. ತುಳಸಿ ಎಲೆಗಳು ಶ್ರೀ ಮಹಾಲಕ್ಷ್ಮಿ ಸಮೇತ ವಿಷ್ಣು ಸ್ವಾಮಿ ನೆಲೆಸಿರುವಂಥದ್ದು. ಯಾಕಂದರೆ ವಿಷ್ಣು ಸ್ವಾಮಿಗೆ ತುಂಬ ಪ್ರೀತಿಕರವಾದ ತುಳಸಿ ದಳಗಳು. ತುಳಸಿ ದಳಗಳಿಲ್ಲದೆ ನಾವು ಮುಖ್ಯವಾಗಿ ಸ್ವಾಮಿಯನ್ನು ಪೂಜಿಸಿದ್ರೂ ಕೂಡ ಅದು ಇನ್ಕಂಪ್ಲೀಟ್ ಅನ್ನೋ ಥರ. ಆ ರೀತಿ ಇರಬೇಕಾದ್ರೆ ಮಹಾವಿಷ್ಣುವನ್ನು ನಾವು ಈ ರೀತಿ ನೆನೆಸ್ಕೊಂಡಾಗ ಶ್ರೀ ಮಹಾಲಕ್ಷ್ಮಿ ಪ್ರಸನ್ನಗೊಳ್ತಾಳೆ. ಸ್ವಲ್ಪ ಕಲ್ಲುಪ್ಪನ್ನು ಹಾಕಬೇಕು. ಕಲ್ಲುಪ್ಪು ಸಮುದ್ರ ಗರ್ಭದಿಂದ ಸಿಕ್ಕಿರುವಂಥದ್ದು ನೆಗೆಟಿವ್ ಎನರ್ಜಿಯನ್ನು ಎಳೆದು ಬಿಸಾಕುತ್ತೆ, ಮನೆಯಿಂದ ಹೊರಗಡೆ ಆಗುತ್ತೆ, ನಮ್ಮ ಮನೆಯಲ್ಲಿ ಶುದ್ಧಿಯಾಗುತ್ತೆ ಅಂತ ಹೇಳಬಹುದು. ಇನ್ನು ಅರಿಶಿಣ ಅನ್ನುವಂಥದ್ದು ಪ್ರತಿ ಶುಭ ಕಾರ್ಯಕ್ಕೂ ಕೂಡ ಗುರುಬಲ ಹೆಚ್ಚಾಗೋದಕ್ಕೆ, ಶ್ರೀ ಮಹಾಲಕ್ಷ್ಮಿಯ ಆಶೀರ್ವಾದಕ್ಕೆ ನಾವು ಅರಿಶಿಣವನ್ನು ತಗೊಳ್ಬೇಕಾಗುತ್ತೆ. ನೋಡಿ, ಈ ವಸ್ತುಗಳನ್ನು ನೀವು ಇಷ್ಟಿಷ್ಟೇ ಹಾಕಿ, ಜಾಸ್ತಿ ಹಾಕಬೇಕು ಅಂತಿಲ್ಲ. ಈ ವಸ್ತುಗಳು ನೀವು ನೋಡಬಹುದು. ನಮ್ಮ ಹಣಕಾಸಿನ ಸಮಸ್ಯೆ ಇರಬಹುದು, ಆರೋಗ್ಯ ಸಮಸ್ಯೆ ಇರಬಹುದು, ಮನೆಯಲ್ಲಿ ಯಾವುದಾದ್ರೂ ಸಮಸ್ಯೆಗಳನ್ನು ನಾವು ತೀರಿಸ್ಕೊಳ್ಳೋದಕ್ಕೆ ಬಳಸುವಂಥ ಪದಾರ್ಥಗಳು ಇದಾಗಿರೋದ್ರಿಂದ ನಮ್ಮ ಮನೆಯಲ್ಲಿ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಅನ್ನುವಂಥದ್ದು ಬರುತ್ತೆ. ಇದನ್ನು ನೀವು ಚೆಲ್ಲದೆ ನೀಟಾಗಿ ಒಂದು ಪೊಟ್ಟಣ ಕಟ್ಟಿಬಿಟ್ಟು ಈ ರೀತಿ ತುಂಬ ಜನ ಒಂದೊಂದು ಅರೇಂಜ್ ಮಾಡಿ ಇಟ್ಕೊಂಡಿರ್ತಾರೆ. ಅಂದರೆ ನಾವು ಒಗ್ಗರಣೆಗೆ ಹಾಕುವಂಥ ವಸ್ತುಗಳು, ಚಕ್ಕೆ, ಲವಂಗ, ಅರಿಶಿಣ, ಸಾಸಿವೆ, ಕಡಲೆಬೇಳೆ ಈ ಥರ ಇಟ್ಕೊಂಡಿರ್ತೀವಿ. ದಿನಸಿಯನ್ನು ಒಂದು ಬಾಕ್ಸಲ್ಲಿ ಅಥವಾ ನೀವು ಸಪ್ರೇಟಾಗಿ ಇಟ್ಕೊಂಡಿದ್ರು ಯಾವುದಾದ್ರೂ ಒಂದು ಡಬ್ಬಿಯಲ್ಲಾದರೂ ನೀವು ಇದನ್ನು ಇಡಬೇಕಾಗುತ್ತೆ. ಈ ಥರ ಇಟ್ಟು ಪ್ರತಿನಿತ್ಯ ನಾವು ಅದನ್ನು ತೆಗಿತಾ ಅಡುಗೆಗೆ ಬಳಸ್ತಾ ಇರ್ತೀವಿ. ನೀವು ನಂಬಿಕೆ ಇಟ್ಕೊಂಡು ಮಾಡ್ಕೊಳ್ಳಿ. ಪರಿಹಾರವನ್ನು ಮಾಡ್ಕೊಳ್ತಾ ಇದ್ದೀವಿ. ಶ್ರೀ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಬಂದು ನೀನು ನೆಲೆಸಮ್ಮ, ಸಂಪತ್ತನ್ನು ಕೊಡು ಅಂತ ಕೇಳಿಕೊಂಡು ಈ ಪರಿಹಾರವನ್ನು ಬಹಳ ನಂಬಿಕೆಯಿಂದ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಯಾಕಂದರೆ ಅಡುಗೆ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ಕೂಡ ಇರ್ತಾಳೆ. ಅನ್ನಪೂರ್ಣೇಶ್ವರಿ ಇದ್ದ ಜಾಗಕ್ಕೆ ಶ್ರೀ ಮಹಾಲಕ್ಷ್ಮಿ ಬಂದೇ ಬರ್ತಾಳೆ. ಅದಕ್ಕೆ ಆ ತಾಯಿಯನ್ನು ಗುರುವಾರ ತಪ್ಪದೆ ಈ ರೀತಿ ಕೇಳಿಕೊಂಡು ಇಟ್ಟು ತದನಂತರ ಇದನ್ನು 2 ತಿಂಗಳವರೆಗೂ ಹಾಗೆ ಬಿಟ್ಬಿಡಿ. 2 ತಿಂಗಳವರೆಗೂ ಕೂಡ ಅದರ ಪವರು ಕೆಲಸ ಮಾಡುತ್ತೆ. ಪ್ರತಿನಿತ್ಯ ನಾವು ಅಡುಗೆಗೆ ಬಳಸ್ತಾ ಇರ್ತೀವಲ್ವ, ಅದರಿಂದ ನಮ್ಮ ಮನೆಯಲ್ಲಿ ಇರುವಂಥ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಹೊರಗಡೆ ಹೋಗಿ ಸಕಾರಾತ್ಮಕವಾಗಿರುವ ಶಕ್ತಿ ಅನ್ನೋದು ಬಿಡುಗಡೆ ಆಗುತ್ತೆ. ಆ ಮನೆಯಲ್ಲಿ ಇರುವಂಥ ದುಡಿಯುವಂಥ ಯಜಮಾನರಿಗೆ ದುಡ್ಡಿನ ಕೊರತೆ ಆಗೋದಿಲ್ಲ. ಅಷ್ಟು ಚೆನ್ನಾಗಿರುತ್ತೆ. 2 ತಿಂಗಳಾದಮೇಲೆ ಅದನ್ನು ನೀವು ತೆಗೆದುಬಿಟ್ಟು ಎಲ್ಲಾದರೂ ಹರಿಯುವ ನೀರು ತುಳಿದೇ ಇರುವ ಜಾಗಕ್ಕೆ ಹಾಕಿಬಿಟ್ಟು ಹೊಸದಾಗಿ ಮಾಡಿಕೊಳ್ಬಹುದು.